ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ. ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, 23ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಈ ಹಿಂದೆ ಅಷ್ಟೇ ಜಮಾ ಆಗಿತ್ತು. ಹಾಗೆ 24ನೇ ಕಂತಿನ ಹಣವು ಕೂಡ ಖಾತೆಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಆ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಹಾಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 3 ಕಂತಿನ ಹಣ ಬಾಕಿ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 6,000 ಇನ್ನೂ ಕೂಡ ಬರಬೇಕಾಗಿದೆ. ಸೊ ಈ 6,000 ಯಾವಾಗ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುತ್ತಾ ಮಾಹಿತಿ ನಿಮಗೆ ಸಿಗೋದಿಲ್ಲ. ಫಸ್ಟಿಂದ ಕೊನೆವರೆಗೂ ನೋಡಿ, ಪೂರ್ತಿಯಾದ ವಿಡಿಯೋನ ತಿಳ್ಕೊಳ್ಳಿ ಸ್ನೇಹಿತರೆ. ಹಾಗೇನೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಯಾರೆಲ್ಲ ಇನ್ನೂ ಕೂಡ ಫಾಲೋ ಆಗಿಲ್ಲ, ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜನ್ನು ಫಾಲೋ ಮಾಡಿ, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆ ನಾಳೆಯಿಂದ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂದ್ಕೊತೀನಿ. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ವಿಡಿಯೋಗಳನ್ನ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ, ಲತಾ ನಿಹಾಲ್ ವ್ಲಾಗ್ಸ್ ಅಂತ, ಅದರಲ್ಲಿ ಕೂಡ ನನ್ನ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ತುಂಬ ಜನ ಕೇಳ್ತಾ ಇದ್ದಿದ್ದು 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನ ತೋರಿಸಿ, ಲಾಂಗ್ ಹಾರ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಕಿವಿಯ ಓಲೆ ಆಗಿರ್ಬೋದು, ಮಾಂಗಲ್ಯ ಚೈನ್ಗಳಾಗಿರ್ಬೋದು, ಅದನ್ನು ನಾನು ನಾಳೆಯಿಂದ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಈ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳು ತುಂಬ ಲೈಕ್ ಮಾಡ್ತೀರಾ. ಬಟ್ ವಿಡಿಯೋಗಳನ್ನು ನಾನು ಡೈಲಿ ಅಪ್ಲೋಡ್ ಮಾಡದೇ ಇರೋ ಕಾರಣಕ್ಕೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನಾಳೆಯಿಂದ ಡೆಫಿನೆಟ್ಲಿ ಆಗಿ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ 92.5 ಇರುವಂಥ ಸಿಲ್ವರ್ ಜ್ಯುವೆಲರಿಗಳ ಪ್ರತಿಯೊಂದು ಲಾಂಗಾರ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಬಳೆಗಳಾಗಿರ್ಬೋದು, ಹಾಗೆ ಕಿವಿಯ ಓಲೆ ಆಗಿರ್ಬೋದು, ಮಂಗಲ್ಯ ಚೈನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತ ಹೋಗ್ತೀನಿ. ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ. ಯಾಕೆಂದರೆ ಡೇ ಬೈ ಡೇ ಗೋಲ್ಡ್ ರೇಟ್ ಅಂತೂ ತುಂಬ ಹೆವಿ ಆಗ್ತಾ ಇದೆ. ತುಂಬ ಜನ ಏನು ಮಾಡ್ತಾ ಇದ್ದೀವಿ ಅಂದರೆ, ಗೋಲ್ಡ್ ತೊಗೊಳಕ್ಕಾಗೋದೇ ಇಲ್ಲ ಅನ್ನೋರು. ಸೊ ಗೋಲ್ಡನ್ನ ತೊಗೊಳ್ಬೇಕು ಅಂತ ಎಲ್ಲರಿಗೂ ಕೂಡ ಡೆಫಿನೆಟ್ಲಿ ಇಷ್ಟ ಇರುತ್ತೆ. ಬಟ್ ಏನು ಮಾಡೋದು, ದಿನ ಇದರ ಪ್ರೈಸ್ ಏನಾಗ್ತಿದೆ, ಪ್ರತಿದಿನ ಹೆಚ್ಚಳ ಆಗ್ತಿದೆ ಬಿಟ್ಟರೆ ಕಡಿಮೆ ಅಂತೂ ಖಂಡಿತ ಆಗ್ತಾ ಇಲ್ಲ. ಸೊ ಈ ಹೆಚ್ಚಳ ಆಗೋದ್ರಿಂದ ಎಲ್ಲರೂ ಕೂಡ ಏನು ಮಾಡ್ತೀವಿ, ಆರ್ಟಿಫಿಷಿಯಲ್ಲು ಅಥವಾ ಸಿಲ್ವರ್ ಜ್ಯುವೆಲರಿಗಳನ್ನು ತೊಗೊಳ್ಬೇಕು ಅಂತ ಟ್ರೈ ಮಾಡ್ತೀವಿ. ಬಟ್ ಸಿಲ್ವರ್ ಜ್ಯುವೆಲರಿಗಳಂತೂ ಸೇಮ್ ಚಿನ್ನದ ರೀತಿ ಇರುತ್ತೆ. 92.5 ಅಂದರೆ ನಿಮಗೆ ಸಿಲ್ವರಿಂದನೇ ಮಾಡಿರುವಂಥ ಜ್ಯುವೆಲರಿಗಳು ಅವೆಲ್ಲವೂ ಕೂಡ. ಅದನ್ನು ನೀವೇನಾದರೂ ಮುಂದೆ ಏನಾದರೂ ಸೇಲ್ ಮಾಡಬೇಕು ಅಂದ್ರೂ ಕೂಡ ಅವತ್ತಿನ ಸಿಲ್ವರ್ ಪ್ರೈಸ್ ಏನಿರುತ್ತೋ ಅದೇ ಪ್ರೈಸಲ್ಲಿ ನಿಮಗೆ ಅವರು ಸಿಲ್ವರ್ನ ವಾಪಸ್ ತೊಗೊತಾರೆ. ಸೊ ಕಲರ್ ಕೂಡ ಹೋಗೋದಿಲ್ಲ, ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ. ಈ ರೀತಿಯಾಗಿರುತ್ತೆ. ಸೊ ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಎಸ್ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊತ ಹೋಗ್ತೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ನಿಮ್ಗೆ ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ, ಸಿಲ್ವರ್ ಜ್ಯುವೆಲರಿಗಳು ವಿಡಿಯೋಗಳಾಗಿರ್ಬೋದು ಎಲ್ಲದನ್ನು ಕೂಡ. ಯಾಕಂದರೆ ನಿಮ್ಗೆ ಅದು ಶಾರ್ಟ್ ಆಗಿರುತ್ತೆ, ನಿಮ್ಗೆ ಯಾವ್ದು ನೋಡ್ತೀರಾ ಬೈ ಮಾಡ್ಬೋದು. ಯಾಕಂದರೆ ಇದರಲ್ಲಿ ನಿಮಗೆ ಲಾಂಗ್ ವಿಡಿಯೋ ನೋಡೋಕ್ಕಾಗಲ್ಲ ಅನ್ನೋರು ಡೆಫಿನೆಟ್ಲಿ ಆಗಿ ಅಲ್ಲಿ ಹೋಗಿ ಬೈ ಮಾಡಿ. ಸೊ ನಾನು ನಿಮಗೆ ಶಾಪ್ ಅಡ್ರೆಸ್ನ ತೋರಿಸ್ತೀನಿ, ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು ಅಥವಾ ಆನ್ಲೈನ್ ಮುಖಾಂತರ ಕೂಡ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಆಗಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋದಾದ್ರೆ, ಈಗ ಗೃಹಲಕ್ಷ್ಮಿ ಅನ್ನೋದು ದೊಡ್ಡ ಯೋಜನೆ. ಈ ಕಾಂಗ್ರೆಸ್ ಅಡಿಯಲ್ಲಿ 5 ಗ್ಯಾರಂಟಿಗಳು ಬಿಡುಗಡೆ ಆದಮೇಲೆ ಈ ಕಾಂಗ್ರೆಸ್ಸಿನವರು ಬಿಡುಗಡೆ ಮಾಡಿರುವಂತಹ ಗೃಹಲಕ್ಷ್ಮಿ ಯೋಜನೆ ಕೂಡ ಬಹಳ ದೊಡ್ಡ ಯೋಜನೆ. ಈ ಯೋಜನೆಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಏನಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಇದರಿಂದ ಉಪಯೋಗ ಆಗಿದೆ ಹೊರತು ಯಾರು ಕೂಡ ಉಪಯೋಗ ಆಗಿಲ್ಲ ಅಂತ ಹೇಳ್ತಾ ಇರೋರು ಖಂಡಿತ ಇಲ್ಲ. ಎಷ್ಟೋ ಜನ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿರ್ಬೋದು, ಬಟ್ ಅವರಿಗೂ ಕೂಡ ಸಹಾಯ ಆಗಿದೆ. ಬಟ್ ಅದು ಯಾಕೆ ಹೇಳ್ತಾರೋ ಖಂಡಿತ ಅದ್ರ ಬಗ್ಗೆ ನನ್ನ ಹತ್ರ ಉತ್ತರ ಅಂತೂ ಖಂಡಿತ ಇಲ್ಲ. ಹೇಳೋರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಬಟ್ ಅವಶ್ಯಕತೆ ಇರೋದು, ಉಪಯೋಗ ಆಗಿರೋದಂತೂ 100% ನಿಜ. ಇದರಿಂದ ಸಾಕಷ್ಟು ಕಡೆ ಯೋಜನೆಗಳು ಈಗ ನೀವು ನೋಡ್ಬೋದು, ಕಾಮಗಾರಿಗಳಾಗಿರ್ಬೋದು, ಅನುದಾನಗಳು ಅಲ್ಲ ಸ್ವಲ್ಪ ಡಿಲೇ ಆಗ್ತಿದೆ, ಅದು ಕೂಡ ನಿಜ. ಈಗ ತುಂಬ ಜನ ಈಗ ಕಾಂಗ್ರೆಸ್ ಶಾಸಕರ ಹೇಳ್ದಾಗೆ ಈ ಯೋಜನೆಗಳನ್ನು ಕೊಡೋ ಬದಲು ನಾವು ಇನ್ನೂ ಆಗುವಂತಹ ಕೆಲಸಗಳು ತುಂಬ ಇದೆ. ಹಿಂಗೆ ನೋಡ್ಬೋದು, ಒಂದು ಊರಂದರೆ
ಒಂದು ಊರಲ್ಲಿ ರೋಡೇ ಸರಿ ಇಲ್ಲದೆ ಇರ್ಬೋದು, ನೀರಿನ ವ್ಯವಸ್ಥೆ ಸರಿ ಇಲ್ಲದೆ ಇರ್ಬೋದು, ಅಥವಾ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಹಾಸ್ಪಿಟಲ್ ವ್ಯವಸ್ಥೆ ಆಗಿರ್ಬೋದು, ಒಂದು ಊರಿಗೆ ಏನೇನು ಅವಶ್ಯಕತೆ ಇದೆಯೋ ಅದ್ರ ಬಗ್ಗೆ ಗಮನವನ್ನ ಕೊಡಬೇಕು ನಾವು. ಈ ಗೃಹಲಕ್ಷ್ಮಿ ಯೋಜನೆ ಯಾರಿಗೆ ಅನುಕೂಲ ಇದೆಯೋ, ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ನಾವು ಕೊಡೋಣ. ಇಲ್ಲಿ ಒಂದು ತಕ್ಷಣ ಸಂಬಳ ತಗೊಳ್ಳೋರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತಾ ಇದ್ದಾರೆ. ಸೊ 10,000 ಸಂಬಳ ಪಡೆಯೋರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತಾ ಇದ್ದಾರೆ. ಈ ವ್ಯತ್ಯಾಸ ಬೇಡ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಶಾಸಕರು ಒಂದು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸರ್ ಕೂಡ ಹೇಳಿದ್ದಾರೆ, ಮತ್ತೊಮ್ಮೆ ಮರುಪರಿಶೀಲನೆಯನ್ನ ಮಾಡೋಣ ಅರ್ಜಿಗಳನ್ನ ಅಂತ. ಅದರಲ್ಲಿ ಸಾಕಷ್ಟು ಅರ್ಜಿಗಳು ಕ್ಯಾನ್ಸಲ್ ಆಗೋದು 100% ನಿಜ. ಬಟ್ ಏನಂತಂದ್ರೆ ಜನ ಗೊತ್ತಿದ್ದು ಯಾಕೆ ಹಣವನ್ನ ಪಡ್ಕೊತಾ ಇದಾರೋ ಗೊತ್ತಿಲ್ಲ. ಯಾಕಂದ್ರೆ ಅವಶ್ಯಕತೆ ನಿಮ್ಗೆ ಟ್ಯಾಕ್ಸ್ ಪೇಯರ್ ಆಗಿದೆ ಹಾಕ್ಬೇಡಿ ಅಂತ ಹೇಳಿದರೆ ಆದ್ರೂ ಕೂಡ ಅರ್ಜಿಗಳನ್ನ ಹಾಕಿ ಪಡ್ಕೊತಾರೆ. ಕೆಲವರು ಏನಂದ್ರೆ ಬಂದಷ್ಟು ದಿನ ಬರ್ಲಿ, ಯಾಕೆ ಬಿಡ್ಬೇಕು, ನಾವು ಕೂಡ ಓಟ್ ಹಾಕಿಲ್ವಾ ಅನ್ನೋದು ಅವರ ಅಭಿಪ್ರಾಯ ಆಗಿರುತ್ತೆ. ಯಾವುದು ಕೂಡ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೆಲವರಿಗೆ 1 ಲಕ್ಷ ಪಡೆಯೋರಿಗೆ 2,000 ಅನ್ನೋದು ಬಿಗ್ ಅಮೌಂಟ್ ಅಲ್ಲ ಅಂತ ನಾವು ಹೇಳ್ಬೋದು. ಬಟ್ ಒಂದು ಟೈಮ್ ಅವ್ರಿಗೆ ಅದು ಕೂಡ ಬಿಗ್ ಅಮೌಂಟ್ ತರ ಕಾಣ್ಬೋದು. ಅದು ನನ್ನ ಅಭಿಪ್ರಾಯ ಅಂತ ನಾನು ಹೇಳ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆಲ್ರೆಡಿ ಬಿಡುಗಡೆ ಆಗದವರು ಕೆಲವರು ಬಂದಿಲ್ಲ ಅಂತ ಏನ್ ಹೇಳ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಹಣ ಜಮಾ ಆಗಿದೆ. ನಿನ್ನೆಯಿಂದ ಸುಮಾರು ಜನಕ್ಕೆ ಹಣ ಬಂದಿದೆ. ನಿಮಗೂ ಬಂದಿಲ್ಲ ಅನ್ನೋರು ಚೆಕ್ ಮಾಡಿ. ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾರೆಲ್ಲ ಪಡ್ಕೊಂಡಿದ್ದೀರಾ ಎಸ್ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ಬೇರೆಯವರಿಗೂ ನೋಡಿದಾಗ ಒಂದು ಕಮೆಂಟ್ ಇಂದ ಒಂದು ಗೊತ್ತಾಗತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಹೇಳ್ತೀನಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಕೆಲವರಿಗೆ ಅಷ್ಟೇ ಹಣ ಬಂದಿದೆ, ಇನ್ನು ಕೆಲವರಿಗೆ ಹಣ ಬಂದಿಲ್ಲ. ಎಲ್ಲರಿಗೂ ಬಂದಿದೆ ಅಂತ ಮತ್ತೆ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ. ತುಂಬಾ ಜನಕ್ಕೆ ಇನ್ನು ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ನೀವು ಗಮನಿಸಬಹುದು 23ನೇ ಕಂತಿನ ಹಣವು ಕೂಡ ಎಲ್ಲರಿಗೂ ಒಟ್ಟಿಗೆ ಬಂದಿಲ್ಲ. ಕೆಲವರು ನಿನ್ನೆ ಬಂದಿದೆ, ಕೆಲವರು ಇವತ್ತು ಕೂಡ ಜಮಾ ಆಗಿದೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಟೈಮಲ್ಲಿ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಸರಿ ಲೇಟ್ ಆಗಿ ಬಂದವರಿಗೆ ಬೇಗ ಬರ್ಬೋದು, ಬೇಗ ಬಂದವರಿಗೆ ಲೇಟ್ ಆಗಿ ಬರ್ಬೋದು. ಇದು ಸರ್ಕಾರದಿಂದ ಬರುವಂತದ್ದಲ್ಲ, ಬ್ಯಾಂಕಿಂದ ಬರೋದು. ಸರ್ಕಾರದಿಂದ ಆಲ್ರೆಡಿ ಹಣಕಾಸು ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿರೋ ಕಡೆಯಿಂದ ಡಿಲೇ ಆಗ್ತಾ ಇರುತ್ತೆ. ಬ್ಯಾಂಕ್ಗಳಿಂದ ಇದು ಡಿಲೇ ಆಗುವಂಥದ್ದು. ಯಾಕಂದ್ರೆ ಒಂದು ದಿನಕ್ಕೆ ಇಷ್ಟೇ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವರಿಗೂ ಕೂಡ ಇರುತ್ತಲ್ಲ, ಆ ಒಂದು ಕಾರಣಕ್ಕೋಸ್ಕರ. ಹಾಗೇನೆ ಈಗ ನೋಡಿದರೆ ಗೃಹಲಕ್ಷ್ಮಿ ಯೋಜನೆಯ ಸಂಘವನ್ನ ಕೂಡ ಮಾಡಿದ್ದಾರೆ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ಅರ್ಜಿನ ಹಾಕಿ ಸೇರ್ಪಡೆ ಆಗಿ ನಿಮ್ಗೆ ಖಂಡಿತ ಅನುಕೂಲ ಆಗುತ್ತೆ. 30,000ದಿಂದ 3 ಲಕ್ಷದವರೆಗೂ ಲೋನ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ಗೆ ಉಪಯೋಗ ಆಗುತ್ತೆ. ಬಡ್ಡಿ ಕೂಡ ಇರುತ್ತೆ, ಕಡಿಮೆ ದರದಲ್ಲಿ ಇರುತ್ತೆ. ಸೊ ಇದು ನಾವು ನಿಮ್ಗೆ ವಿಚಾರವನ್ನ ಮುಡಿಸ್ಬೇಕಿತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ, ನನ್ನ ವಿಡಿಯೋವನ್ನ ನೋಡ್ಬಿಟ್ಟು ಪರ್ಸನಲ್ ಆಗಿ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಅಂತಾನೆ ಹೇಳ್ಬೋದು. ಸೊ ಮೇಡಮ್ ನೀವು ಹೇಗೆ ವೆಯ್ಟ್ ಲಾಸ್ ಅನ್ನ ಮಾಡ್ಕೊಂಡಿದ್ದೀರಿ? ಸೊ ನಾನು ನಿಮ್ ಬಿಫೋರ್ ವಿಡಿಯೋ ನೋಡೋದಕ್ಕೂ ಈಗ ಪ್ರೆಸೆಂಟ್ ಆಗಿ ನೋಡೋಕ್ಕೂ ನಿಮ್ಮ ವೆಯ್ಟ್ ತುಂಬಾ ಲೂಸ್ ಆದಂಗಿದೆ. ಹೇಗೆ ನೀವು ವೆಯ್ಟ್ ಲೂಸ್ ಮಾಡ್ಕೊಂಡಿದ್ದೀರಾ? ಖಂಡಿತ ಸಜೆಸ್ಟ್ ಮಾಡಿ. ಅಥವಾ ಏನಾದ್ರು ಕ್ಲಾಸಸ್ ತಗೊಂತಾ ಇದ್ದೀರಾ ಅಂತ ಕೇಳ್ತಾ ಇದ್ರಿ. ಸೊ ಒಂದು ನಿಮ್ಗೆ ನಾನು ಹೇಳ್ಬಿಡ್ತೀನಿ, ಯಾವುದೇ ರೀತಿ ಕ್ಲಾಸಸ್ ಅಂತೂ 100% ನಾನು ತಗೊಂತಾ ಇಲ್ಲ. ನಿಮ್ಗೆ ಏನಾದ್ರು ವೆಯ್ಟ್ ಲಾಸ್ ನ ಮಾಡ್ಕೋಬೇಕು ಅಂತಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹಾಗೆ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ನೀವು ಏನಂತ ಅಂದರೆ ನನಗೆ ಫಾಲೋ ಮಾಡಿಕೊಂಡು ಹಾಯ್ ಅಂತ ಮೆಸೇಜ್ ಮಾಡಿ. ನಾನು ಏನೇನು ಸ್ಟೆಪ್ನ ಫಾಲೋ ಮಾಡಿದೆ ಅಂತ ಕಮೆಂಟ್ ಮಾಡ್ತೀನಿ. ಸೊ ನೀವು ಅದೇ ಥರ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಒಂದೇ ದಿನದಲ್ಲಾಗುತ್ತೆ ಅಥವಾ 15 ದಿನದಲ್ಲಾಗುತ್ತೆ ಅಂತ ಖಂಡಿತ ಇಲ್ಲ. ಇದು ಕೂಡ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಬಟ್ ನಾನು ಯಾವುದೇ ರೀತಿ ಜಿಮ್ಗೆ ಹೋಗು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ತೊಗೊಂಡು ಶೇಕ್ಗಳನ್ನ ಕುಡಿದು ಸಣ್ಣ ಆಗಿಲ್ಲ. ನಾನು ಮನೇಲೇ ಮಾಡುವಂತಹ ಫುಡ್ಗಳನ್ನ ತಿಂದು ಸಣ್ಣ ಆಗಿರೋದು. ಇದು ನಾನು ನಿಮ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಯಾಕಂದರೆ ಕೆಲವರು ಮೇಡಮ್ ನೀವು ಈ ಲೈಫ್ ತಗೊಳ್ತಾ ಇದ್ರಾ ಅಥವಾ ಈ ಶೇಕ್ ಕುಡಿತಾ ಇದ್ರಾ ಅಂತ ತುಂಬ ಜನ ಕೇಳ್ತೀರಾ. ಇಲ್ಲ, ನಾನು ಯಾವುದೂ ಕೂಡ ತಗೊಂಡಿಲ್ಲ. ಈಗ ನೀವೊಂದು ಯೋಚನೆ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲೋ ಅಥವಾ ಬೇರೆ ಕಡೆ ಎಲ್ಲೋ ಒಂದು ನಾವು ಫೋಟೋನ ಹಾಕಿದೀವಿ ಅಂದರೆ ತಕ್ಷಣ ಅವರೇ ಅದು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರೋ ಅಥವಾ ನಮ್ಗಂತೂ ಅವ್ರ ಪರಿಚಯ ಇರಲ್ಲ. ಬಟ್ ಅವರು ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ, ನಾಟ್ ಇಂಟ್ರೆಸ್ಟೆಡ್ ಅಂದರೆ ಅವ್ರನ್ನ ನಮ್ಮನೇನು ಮತ್ತೆ ಕಾಂಟ್ಯಾಕ್ಟ್ ಮಾಡೋದು ಇಲ್ಲ. ಸೊ ಈ ಥರ ನಿಮ್ಗೆ ಏನಾದ್ರು ವೆಯ್ಟ್ ಲಾಸ್ ಆಗಬೇಕು ಮನೆಯಲ್ಲೇ ಅಂತ ಅಂದರೆ ಡೆಫಿನೆಟ್ಲಿ ಆಗಿ ನನಗೆ ಮಾಡಿರುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಡೆಫಿನೆಟ್ಲಿ ವೆಯ್ಟ್ ಲೂಸ್ ಆಗುತ್ತೆ. ಬಟ್ ನಾನು ಯಾವುದೇ ರೀತಿ ಜಿಮ್ಗೆ ಹೋಗಿ ಅಥವಾ ಏನು ಅಂತ ಅಂದರೆ ಸಪ್ರೇಟಾಗಿ ಅದಕ್ಕೆ ಫುಡ್ಡನ್ನು ತಿಂದ್ಕೊಂಡು ಆ ಥರ ಏನಿಲ್ಲ. ಮನೆಯಲ್ಲೇ ಮಾಡಿರುವಂಥ ಅಡುಗೆಯನ್ನು ತಿಂದ್ಬಿಟ್ಟು ನಾನು ಸಣ್ಣಾಗಿರೋದು. ಕೆಲವೊಂದು ಅಡುಗೆಗಳನ್ನ ನಾನು ಕೂಡ ಓನಾಗಿ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ತುಂಬ ಈಸಿಯಾಗಿ ಈಸಿ ಅಂದರೆ ಮನೆಯಲ್ಲೇ ಮಾಡುವಂಥ ಅಡುಗೆಗಳನ್ನು ತಿಂದ್ಬಿಟ್ಟು ನೀವು ಸಣ್ಣಾಗುವಂಥದ್ದು. ಸೊ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ.